ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಯಾರಿಗೆ ವೋಟ್ ಹಾಕ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಾಮೆಂಟ್ ಮಾಡಿ. ವೋಟಿಂಗ್ ರಿಸಲ್ಟ್ಸ್ ಅಪ್ಡೇಟ್ ಬಂದಿದೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೋಕ್ಷಿತಾಗೆ ಅನ್ಯಾಯ ಅಂತ ಹೇಳಿದ್ದೀನಿ. ಯಾಕೆ ಅಂತ ಈ ವಿಡಿಯೋದಲ್ಲಿ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ವೋಟಿಂಗ್ ರಿಸಲ್ಟ್ಸ್. ನನಗಂತೂ ಸ್ವಲ್ಪ ಶಾಕ್ ಆಯ್ತು ರಿಸಲ್ಟ್ಸ್ ನೋಡಿದಾಗ. ಸ್ವಲ್ಪ ಆಚೆ ಈಚೆ ಆಗಿದೆ ಅಂತ ಹೇಳ್ಬೋದು. ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಮೊದಲನೇ ಪ್ಲೇಸ್ ಅಲ್ಲಿ ಬಂದು ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಟಾಪ್ ಪ್ಲೇಸ್ ಅಲ್ಲಿ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಚೆನ್ನಾಗಿ ವೋಟಿಂಗ್ ಬೀಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವ್ರು ಯಾರು ಅಲ್ಲ, ಹನುಮಂತ್ ಅವರು. ಹನುಮಂತ್ ಅವ್ರ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್ ಹೌಸ್ ಅಲ್ಲಿ. ಆದ್ರಿಂದ ವೋಟಿಂಗು ಸಹ ಹನುಮಂತ್ ಅವ್ರಿಗೆ ತುಂಬಾ ಸಖತ್ತಾಗಿ ಬೀಳ್ತಾ ಇದೆ ಅಂತ ಹೇಳ್ಬೋದು. ಹನುಮಂತ್ ಅವ್ರಿಗೆ 20% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಟಾಪ್ ಮೊದಲನೇ ಪೊಸಿಷನ್ ಅಲ್ಲಿ ಹನುಮಂತ್ ಅವರು ಇದ್ದಾರೆ. ಎರಡನೇ ಪೊಸಿಷನ್ ಅಲ್ಲಿ ಮೋಕ್ಷಿತಾ ಅವರು ಇದ್ದಾರೆ. ಅವ್ರಿಗೂ ಸಹ ತುಂಬಾ ಒಳ್ಳೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 18%, 18% ಆಫ್ ವೋಟಿಂಗ್ ಅನ್ನೋದು ಮೋಕ್ಷಿತಾ ಅವ್ರಿಗೆ ಬೀಳ್ತಾ ಇದೆ. ನಾನು ಹೇಳಿದ್ದೆ ಅನ್ಯಾಯ ಆಗಿದೆ ಮೋಕ್ಷಿತಾ ಅವ್ರಿಗೆ ಅಂತ. ಯಾಕೆ ಅಂತಂದ್ರೆ ಲಾಸ್ಟ್ ವೀಕ್ ಅಲ್ಲೂ ಅವರು ಟಾಸ್ಕ್ ಗಳಿಂದ ಔಟ್ ಮಾಡಿ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಕೊಟ್ಟಿಲ್ಲ. ಬಟ್ ಈ ವಾರದಲ್ಲೂ ಬಿಗ್ ಬಾಸ್ ಏನ್ ಮಾಡಿದ್ದಾರೆ, ಧನರಾಜ್ ಅನ್ನ ಪೇರ್ ಮಾಡಿದ್ದಾರೆ. ಜಾಸ್ತಿ ವೀಕ್ ಕಂಟೆಸ್ಟೆಂಟ್ ಅನ್ನ ಪೇರ್ ಮಾಡಿ ಈ ವಾರದಲ್ಲೂ ಸ್ಕೋಪ್ ಇಲ್ಲದೆ ಇರೋ ತರ ಮಾಡ್ತಾ ಇದ್ದಾರೆ. ನೆನ್ನೆ ಟಾಸ್ಕ್ ಅಲ್ಲಿ ನೋಡಿದ್ರು ಕೂಡ ಲಾಸ್ಟ್ ಅಲ್ಲಿ ಔಟ್ ಆದ್ರು. ಬಟ್ ಇವತ್ತು ಮುಂದಿನ ಟಾಸ್ಕ್ ಅಲ್ಲಿ ಕೂಡ ಅವರನ್ನ ಮಂಜಣ್ಣ ಅವರು ಬೇಗ ಟಾರ್ಗೆಟ್ ಮಾಡಿ ಔಟ್ ಮಾಡ್ತಾರೆ. ಎಲ್ಲ ಇದ್ರಲ್ಲೂ ಇದೇ ರೀತಿ ಅವರು ಡೌನ್ ಆಗ್ತಾ ಹೋಗ್ತಾ ಇದ್ರೆ ಯಾವ ರೀತಿ ಇರುತ್ತೆ ಹೇಳಿ. ಅವ್ರು ಸ್ವಲ್ಪನಾದ್ರೂ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇರೋ ತರ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್. ನಿಜವಾಗ್ಲೂ ಅವ್ರದ್ದು ಪರ್ಫಾರ್ಮೆನ್ಸ್ ಕಡಿಮೆ ಇದ್ರೂ ಕೂಡ ಈ ಪರ್ಸೆಂಟೇಜ್ ಆಫ್ ವೋಟಿಂಗ್ ಬೀಳ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಮೋಕ್ಷಿತಾ ಅವ್ರ ಫ್ಯಾನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಸಖತ್ ಖುಷಿ ಆಗ್ತಾ ಇದೆ, ಸಖತ್ ವೋಟಿಂಗ್ ಬೀಳ್ತಾ ಇದೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಥರ್ಡ್ ಪ್ಲೇಸ್ ಅಲ್ಲಿ ಭವ್ಯ ಗೌಡ ಅವರು. ನಿಜವಾಗ್ಲೂ ನಾನು ಭವ್ಯ ಅವ್ರಿಗೆ ಇನ್ನೂ ಜಾಸ್ತಿ ವೋಟಿಂಗ್ ಬೀಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಟಾಪ್ 2 ಅಲ್ಲಿ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಭವ್ಯ ಅವ್ರಿಗೆ. ನಿಜವಾಗ್ಲೂ ಅವ್ರಿಗಂತೂ ನನ್ನ ಪ್ರಕಾರ ಕಡಿಮೆ ವೋಟಿಂಗ್ ಅಂತ ಅನ್ಬೋದು. ಯಾಕಂತಂದ್ರೆ 14%, 14% ಆಫ್ ವೋಟಿಂಗ್ ಅನ್ನೋದು ಭವ್ಯ ಅವ್ರಿಗೆ ಬೀಳ್ತಾ ಇದೆ. ಲಾಸ್ಟ್ ವೀಕ್ ಅಲ್ಲಿ ತುಂಬಾ ಸಖತ್ ಪರ್ಫಾರ್ಮೆನ್ಸ್ ಅಂತೂ ಭವ್ಯ ಅವ್ರು ಕೊಟ್ಟಿದ್ರು. ಅವ್ರಿಗೆ ವೋಟಿಂಗ್ ಇನ್ನೂ ಇನ್ಕ್ರೀಸ್ ಆಗ್ಬೇಕಾಗಿತ್ತು. ಅದರಲ್ಲೂ ತ್ರಿವಿಕ್ರಮ್ ಅವ್ರು ಬೇರೆ ನಾಮಿನೇಷನ್ಸ್ ಅಲ್ಲಿ ಇಲ್ಲ. ತ್ರಿವಿಕ್ರಮ್ ಫ್ಯಾನ್ಸ್ ಕೂಡ ಭವ್ಯ ಅವ್ರಿಗೆ ವೋಟ್ ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಇನ್ಕ್ರೀಸ್ ಆಗಿಲ್ಲ ನೋಡಿ. ಪರ್ಫಾರ್ಮೆನ್ಸ್ಗೆ ವ್ಯಾಲ್ಯೂ ಇಲ್ಲ ಅಂತ ಅನ್ಸುತ್ತೆ ನಿಜವಾಗ್ಲು. ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಆ ತರ ಇತ್ತು ಭವ್ಯ ಅವ್ರದ್ದು. ಬಟ್ ವೋಟಿಂಗ್ ಅನ್ನೋದು ಅಷ್ಟೊಂದು ಇನ್ಕ್ರೀಸ್ ಆಗಿಲ್ಲ. ಬಟ್ ಗುಡ್ ಅಂತ ಹೇಳ್ಬೋದು, ಚೆನ್ನಾಗಿದೆ. 14% ಆಫ್ ವೋಟಿಂಗ್ ಅಂದ್ರೆ ಕಡಿಮೆ ವೋಟಿಂಗ್ ಅಲ್ಲ. ಅದಾದ್ಮೇಲೆ 4ನೇ ಪ್ಲೇಸ್ ಅಲ್ಲಿ ಶಿಶಿರ್ ಅವರು ಇದ್ದಾರೆ. ಶಿಶಿರ್ ಅವರು 13% ಆಫ್ ವೋಟಿಂಗ್, 13% ಆಫ್ ವೋಟಿಂಗ್ ಅನ್ನೋದು ಶಿಶಿರ್ ಅವ್ರಿಗೆ ಬೀಳ್ತಾ ಇದೆ. ಇದು ತುಂಬಾ ಕಡಿಮೆ ಅಂತ ಹೇಳ್ಬೋದು ಶಿಶಿರ್ ಅವ್ರಿಗೆ. ಯಾಕೆ ಅಂತಂದ್ರೆ ಲಾಸ್ಟ್ 2 ವೀಕ್ಸ್ ಹಿಂದೆ ಅವರು ಟಾಪ್ ಅಲ್ಲಿ ಇದ್ರು. ನಿಜವಾಗ್ಲು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಟಾಪ್ ಅಲ್ಲಿ ಇದ್ರು. ಬಟ್ ಆದ್ರೆ ಈಗ 4th ಪ್ಲೇಸ್ಗೆ ಬಂದಿದ್ದಾರೆ. ಅದಕ್ಕೆ ಕಾರಣ ಯಾರು ಅಂತಂದ್ರೆ ಶಿಶಿರ್ ಅವರೇ ಕಾರಣ ಅಂತ ಹೇಳ್ಬೋದು. ಅದು ಸ್ವಯಂಕೃತ ಶಿಶಿರ್ ಅವರ ಅಪರಾಧ ಅಂತ ಹೇಳ್ಬೋದು. ಗೇಮ್ ಏನು ಆಡ್ತಾ ಇಲ್ಲ ಗುರು, ಸೇಫ್ ಗೇಮ್ ಮಾಡ್ತಾ ಇದ್ದಾರೆ. ಅಷ್ಟು ಓವರ್ ಆಗಿ ಇದು ಮಾಡ್ತಾ ಇಲ್ಲ. ನೆನೆ ನಾಮಿನೇಷನ್ಸ್ ಅಲ್ಲೂ ಅಷ್ಟೇ ಸೆಲ್ಫ್ ನಾಮಿನೇಟ್ ಆದ್ರು. ನಿಜವಾಗ್ಲೂ ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಗೇಮ್ ಅಲ್ಲೂ ಅಷ್ಟೇ ಅಷ್ಟೊಂದು ಎಫರ್ಟ್ ಹಾಕಿ ಅವರು ಟಾಸ್ಕ್ ಅನ್ನ ಆಡ್ತಾ ಇಲ್ಲ. ಯಾಕೋ ಬರ್ತಾ 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 ಶಿಶಿರ್ ಅವರು ಕೂಡ ಡಲ್ ಆಗ್ತಾ ಇದ್ದಾರೆ. ಬಟ್ ಆದ್ರೂ ಅವ್ರ ಫ್ಯಾನ್ಸ್ ಆರೆಂಜ್ ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆಯಲ್ವಾ, 13% ಅಂದ್ರೆ ತುಂಬಾ ಜಾಸ್ತಿನೇ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ 5th ಪ್ಲೇಸ್ ಅಲ್ಲಿ ಆಸ್ ಯೂಶುವಲ್ ನಮ್ಮ ಧರ್ಮ ಅವರು ಇದ್ದಾರೆ. ಧರ್ಮ ಅವ್ರಿಗೆ 7% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನಿಜವಾಗ್ಲೂ ಧರ್ಮನ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು. ಗೇಮ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ದೇನೆ ಇಷ್ಟೊಂದು ವೋಟಿಂಗ್ ಬೀಳ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಅದು ಧರ್ಮಣ್ಣನ ವ್ಯಕ್ತಿತ್ವ ನೋಡಿ ವೋಟ್ ಆಗ್ತಾ ಇದ್ದಾರೆ ಅಷ್ಟೇ. ಆಟ ಏನೂ ಇಲ್ಲ ಬಿಗ್ ಬಾಸ್ ಅಲ್ಲಿ. ನಿಜವಾಗ್ಲೂ ನನ್ಗೇನ್ ಅನ್ಸುತ್ತೆ ಧರ್ಮಣ್ಣ ಬಗ್ಗೆ ಅಂತಂದ್ರೆ, ಅಂತ ವ್ಯಕ್ತಿ ಬಿಗ್ ಬಾಸ್ ಅಲ್ಲಿ ಇರಬಾರ್ದು ಗುರು. ನಿಜವಾಗ್ಲೂ ಅಷ್ಟು ಒಳ್ಳೆ ವ್ಯಕ್ತಿ ಬಿಗ್ ಬಾಸ್ ಅಲ್ಲಿ ಅಷ್ಟೆಲ್ಲ ಮಾಡ್ಕೊಂಡು ಆಟ ಆಡಕ್ ಆಗದೆ ನಾಲಾಯಕ್ ಅನ್ಸ್ಕೊಂಡು ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನ್ಗಂತೂ. ಅವ್ರು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಆಟ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಅದಾದ್ಮೇಲೆ 6th ಪ್ಲೇಸ್ ಅಲ್ಲಿ ಬಂದು ಮಂಜಣ್ಣ ಇದ್ದಾರೆ. ನಮ್ಮ ಉಗ್ರಂ ಮಂಜಣ್ಣ ಅವರು
ಅವ್ರು ಕೂಡ 7% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಧರ್ಮಣ್ಣ ಮತ್ತೆ ಮಂಜಣ್ಣ ಇಬ್ಬರಿಗೂ ಈಕ್ವಲ್ ಆಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಮಂಜಣ್ಣ ವೋಟಿಂಗ್ ಬೀಳ್ಬೇಕಂದ್ರೆ ಕಾರಣ ಏನಂತಂದ್ರೆ ಮಂಜಣ್ಣ ಪರ್ಫಾರ್ಮೆನ್ಸ್ ಟಾಸ್ಕ್ಗಳಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್ ಕಂಟೆಂಟ್ ಅನ್ನ ಕೊಟ್ಕೊಂಡು ಗೇಮ್ ಅನ್ನ ಟರ್ನ್ ಮಾಡ್ತಾ ಇದ್ದಾರೆ, ಹೈಲೈಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಿಂದ ಮಂಜಣ್ಣಗೂ ಒಂದು ಸಪರೇಟ್ ಫ್ಯಾನ್ ಬೇಸ್ ಅನ್ನೋದು ಇದೆ. ಅವರು ವೋಟಿಂಗ್ ಅನ್ನೋದು ಮಾಡ್ತಾ ಇದ್ದಾರೆ. 7% ಆಫ್ ವೋಟಿಂಗ್ ಅನ್ನ ಮಂಜಣ್ಣಗೆ ಬೀಳ್ತಾ ಇದೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಗೌತಮಿ ಅವರಿಗೆ ಬೀಳ್ತಾ ಇದೆ. ನಿಜವಾಗ್ಲೂ ಗೌತಮಿ ಅವರು ಲಾಸ್ಟ್ 2 ವೀಕ್ಸ್ ಹಿಂದೆ ಟಾಪ್ 2 ಟಾಪ್ 3 ಅಲ್ಲಿ ಇರ್ತಾ ಇದ್ರು. ಈಗ ನೋಡಿ 7ನೇ ಪ್ಲೇಸ್ ಬಂದಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಗೌತಮಿ ಅವರೇ. ಅವ್ರು ಫೇಕ್ ಆಗಿರೋದು, ಸೇಫ್ ಗೇಮ್ ಆಡೋದು, ನಾಟಕ ಆಡೋದು, ಇದರಿಂದ ಆಗಿ ನಿಜವಾಗ್ಲೂ ಅವ್ರಿಗೆ ಈ ಪರ್ಸೆಂಟೇಜ್ ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಗೌತಮಿ ಅವ್ರಿಗೆ ಕೇವಲ 6%, 6% ಆಫ್ ವೋಟಿಂಗ್ ಅನ್ನೋದು ಗೌತಮಿ ಅವ್ರಿಗೆ ಬೀಳ್ತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಅನುಷ್ ಅವರು ಇದ್ದಾರೆ. ಅನುಷ್ ಅವ್ರಿಗೂ ಕೂಡ 6% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನಿಜವಾಗ್ಲೂ ಅನುಷ್ ಅವ್ರಿಗೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ ವೋಟಿಂಗ್ ಅಂತಂದ್ರೆ ತಪ್ಪಾಗೋದಿಲ್ಲ. ಲಾಸ್ಟ್ ಟೈಮ್ ಅಲ್ಲೆಲ್ಲ ಬಾಟಮ್ ಅಲ್ಲಿ ಇದ್ರು, ಬಟ್ ಆದ್ರೆ ಈಗ ನೋಡಿದ್ರೆ ಅವ್ರದ್ದು ವೋಟಿಂಗ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ. ಯಾಕೆಂತಂದ್ರೆ ಅವ್ರು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇದ್ದಾರೆ, ಎಲ್ಲಿ ಡಿಸಿಷನ್ ತಗೋಬೇಕು ಅಲ್ಲಿ ಡಿಸಿಷನ್ ತಗೋತಾ ಇದ್ದಾರೆ. ಹೌಸ್ ಅಲ್ಲಿ ಕೂಡ ಜಾಸ್ತಿ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ವೋಟಿಂಗ್ ಅನ್ನೋದು ಸ್ವಲ್ಪ ಇನ್ಕ್ರೀಸ್ ಆಗಿ 6% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಗೌತಮಿ ಮತ್ತೆ ಅನುಷ್ ಅವ್ರಿಗಿಬ್ಬರಿಗೂ ಈಕ್ವಲ್ ಆಗಿ ವೋಟಿಂಗ್ ಬೀಳ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ 9th ಪ್ಲೇಸ್ ಅಲ್ಲಿ ಬಂದು ನಮ್ಮ ಗೋಲ್ಡ್ ಸುರೇಶ್ ಅಣ್ಣ ಇದ್ದಾರೆ. ಗೋಲ್ಡ್ ಸುರೇಶ್ ಅಣ್ಣ ಅವ್ರಿಗೂ ನಾನು ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗಿರುತ್ತೆ ಓಟು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಆದ್ರೆ ಜಾಸ್ತಿ ಇನ್ಕ್ರೀಸ್ ಆಗಿಲ್ಲ. ಅವರು ಬಾಟಮ್ ಅಲ್ಲೇ ಇದ್ದಾರೆ. ಅವ್ರಿಗೆ ಕೇವಲ 4% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 4% ಅಷ್ಟೇ ವೋಟಿಂಗ್ ಬೀಳ್ತಾ ಇರೋದು. ಲಾಸ್ಟ್ ಅಲ್ಲಿ ಬಂದು ಧನ್ರಾಜ್ ಅವರು ಇದ್ದಾರೆ. ಧನ್ರಾಜ್ ಅವರು ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. 4% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಕ್ಕೆ ಕಾರಣ ಅವ್ರ ಕನ್ಫ್ಯೂಷನ್ ಅಂತ ಹೇಳ್ಬೋದು, ಅವ್ರ ಆಟ ಅಂತ ಹೇಳ್ಬೋದು. ನಿಜವಾಗ್ಲೂ ಅವ್ರ ಪರ್ಫಾರ್ಮೆನ್ಸ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಎಂಟರ್ಟೈನ್ಮೆಂಟ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಅದರಿಂದ ವೋಟಿಂಗ್ ಕೂಡ ಅವ್ರಿಗೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಓವರ್ ಆಲ್ ಆಗಿ ನೋಡಿದ್ರೆ ಯಾರು ಗೋಲ್ಡ್ ಸುರೇಶ್ ಅವರು, ಧನ್ರಾಜ್ ಅವರು, ಅನುಷಾ ಅವರು, ಗೌತಮಿ ಅವರು, ಇವ್ರಿಗೆಲ್ಲ ಪಾಯಿಂಟ್ಸ್ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಅಲ್ಲೇ ಇದೆ. ಯಾರು ಬೇಕಾದ್ರೂ ಮುಂದೆ ಹೋಗ್ಬೋದು, ಯಾರು ಬೇಕಾದ್ರೂ ಹಿಂದೆ ಬರ್ಬೋದು. ಯಾಕೆ ಅಂತಂದ್ರೆ ಇನ್ನು ವೋಟಿಂಗ್ ಅನ್ನೋದು 2 ಡೇಸ್ ಇದೆ, 3 ಡೇಸ್ ಇದೆ. ಈ 3 ಡೇಸ್ ಇರೋದ್ರಿಂದ ತುಂಬಾ ಡಿಫ್ರೆನ್ಸ್ ಆಗೋದು ಜಾಸ್ತಿ ಆಗಿರುತ್ತೆ. ನೀವು ನನ್ನ ವಿಡಿಯೋ ನೋಡ್ತಾ ಇದ್ರೆ ನೀವು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತಗೊಳ್ಳಿ. ನಮ್ಮ ಕಂಟೆಸ್ಟೆಂಟ್ ಸೇಫ್ ಆಗಿದ್ದಾರೆ ಅಂತ ತಿಳ್ಕೊಬೇಡಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ನೀವು ವೋಟ್ ಹಾಕೊಳ್ಳಿ. ನಮ್ಮ ಕಂಟೆಸ್ಟೆಂಟ್ ಸೇಫ್ ಅಂತ ನೀವು ಅನ್ಕೊಂಡಿದ್ರೆ ಕೆಳಗಡೆ ವೋಟಿಂಗ್ ಜಾಸ್ತಿ ಆಯ್ತು ಅಂದ್ರೆ ನಿಮ್ಮ ಕಂಟೆಸ್ಟೆಂಟ್ ಡೇಂಜರ್ ಝೋನ್ ಬರ್ತಾನೆ. ಧರ್ಮಣ್ಣ ಇಂದ ಹಿಡಿದು ಲಾಸ್ಟ್ ಧನ್ರಾಜ್ ವರ್ಗು ಪರ್ಸೆಂಟೇಜ್ ಅನ್ನೋದು ತುಂಬಾ ಡಿಫ್ರೆನ್ಸ್ ಇದೆ. ಯಾರು ಬೇಕಾದ್ರೂ ಡೇಂಜರ್ ಝೋನ್ ಬರ್ಬೋದು. ಆ ವೋಟಿಂಗ್ ರಿಸಲ್ಟ್ ಅನ್ನ ನಾನು ಯಾವಾಗ್ಲೂ ಶುಕ್ರವಾರ ಮಾಡ್ತಾ ಇದ್ದೆ. ಈಗಲೇ ಮಾಡೋದಕ್ಕೆ ಕಾರಣ ಏನಂತಂದ್ರೆ ಅವ್ರ ಫ್ಯಾನ್ಸ್ ಸ್ವಲ್ಪ ಅಲರ್ಟ್ ಆಗ್ಲಿ, ಒಳ್ಳೆ ಕಂಟೆಸ್ಟೆಂಟ್ ಹೌಸ್ ಅಲ್ಲಿ ಇರ್ಲಿ ಅನ್ನೋದೇ ನನ್ನ ಒಪಿನಿಯನ್ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಉದ್ದೇಶ ಏನೇ ಇಲ್ಲ. ನೀವು ಯಾರಿಗೆ ವೋಟ್ ಆಗ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.